ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೈನಿಕನ ಒಡತಿ. ಫ್ರೆಂಡ್ಸ್, ಇವತ್ತು ನಾನು ಬ್ಯಾಚುಲರ್ಸ್ಗೋಸ್ಕರ ಸ್ಪೆಷಲ್ಲಾಗಿ ತಂದಿರೋ ಅಂಥ ಡಿಶ್ ಇದು ತವಾ ಚಿಕನ್ ಮಾಡೋದಕ್ಕೋಸ್ಕರ 1/4 kg ಚಿಕನನ್ನು ತೊಗೊಂಡು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಅದರಲ್ಲಿ ರೆಡ್ ಚಿಲ್ಲಿ ಪೌಡರ್, ಅರಿಶಿಣ, ಚಿಕನ್ ಮಸಾಲ ಆ್ಯಂಡ್ 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್, ಶುಂಠಿ ಬೆಳ್ಳುಳ್ಳಿ ಆ್ಯಂಡ್ 1 ಗ್ರೀನ್ ಚಿಲ್ಲಿ ಪೇಸ್ಟ್, ಕಾರ್ನ್ಫ್ಲವರ್ 2 ಸ್ಪೂನ್ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು 2 ಸ್ಪೂನ್. ಇದೆಲ್ಲ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ವೆಲ್ ಮಿಕ್ಸ್. ನೋಡಿ, ಇವಾಗ ಮಿಕ್ಸ್ ಆಗಿದೆ. ಹಾಫ್ ಲೆಮನ್, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ 1 ಅವರ್ ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ. ಅಲ್ಲಿವರೆಗೂ ನಾನು ನಿಮಗೆ ನಮ್ಮ ಕ್ವಾರ್ಟರ್ಸ್ ಹೊರಗಡೆ ವ್ಯೂನ ನಾನು ತೋರಿಸ್ತೀನಿ. ಇದು ನಮ್ಮ ಕ್ವಾರ್ಟರ್ಸು. ಇದು ಆಪೋಸಿಟ್ ಎಷ್ಟು ಚೆನ್ನಾಗಿದೆ ನೇಚರು. ಯಾರಿಗೆಲ್ಲ ನಮ್ಮ ಕ್ವಾರ್ಟರ್ ನೋಡೋದಕ್ಕೆ ಇಂಟ್ರೆಸ್ಟ್ ಐತೋ ಅವರು ನನಗೆ ಕಮೆಂಟ್ ಮಾಡಿ, ಹೋಮ್ ಟೂರ್ ಮಾಡ್ತೀನಿ. ಇದೇನು ಗೊತ್ತಾ, ಇದು ಸೀಗೆಕಾಯಿ ನಮ್ಮ ಮನೆ ಹತ್ರದಲ್ಲೇ ಇದೆ. ಇದು ನೆನೆಸಿ ತಲೆಗೆ ಹಚ್ಕೋತಾರೆ ಇದನ್ನು. ಇದು ನೋಡಿ, ನಾವಿರೋದು ಜಾರ್ಖಂಡಲ್ಲಿ ಜಂಗಲಲ್ಲಿದ್ದೀವಿ. ಎಷ್ಟು ಚೆನ್ನಾಗಿದೆ ಅಲ್ಲ ನೇಚರು. ನ್ಯಾಚುರಲ್ ಆಗಿ ನಮಗೆ ತುಂಬ ಫ್ರೂಟ್ಸ್ಗಳೆಲ್ಲ ಸಿಗ್ತಾ ಇರುತ್ತೆ. ಇವಾಗ ಮ್ಯಾರಿನೇಟ್ ಆಗಿದೆ. ತವಾ ಚಿಕನ್ ಮಾಡೋದಕ್ಕೆ ಒಂದು ತವಾ ತೊಗೊಂಡು ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಚಿಕನ್ಗಳನ್ನು ಈ ಥರ ಒಂದೊಂದಾಗಿ ಹಾಕಿ ಎಲ್ಲ ಸೈಡೂ ಎಣ್ಣೆ ಬರೋ ಥರ ತಿರುಗಿಸ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದು ಒಂದು ಕಡೆ ಬೆಂದಿದ ಮೇಲೆ ಇನ್ನೊಂದು ಕಡೆ ಟರ್ನ್ ಮಾಡಿ ಅದನ್ನು ಫ್ರೈ ಮಾಡ್ಕೋಬೇಕು. ನಾನು ಅಡುಗೆ ಮಾಡ್ತಿದ್ದೆ, ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದು ನಾನು ಮಾಡ್ತಿರೋದನ್ನು ನೋಡಿ ನನಗೂ ಸ್ವಲ್ಪ ಹೆಲ್ಪ್ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಮನೆಯಲ್ಲಿ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಈ ತವಾ ಚಿಕನ್ ಹೇಗಿತ್ತು ಗೊತ್ತಾ, ಸಿಂಪ್ಲಿ ಸೂಪರಾಗಿತ್ತು. ಮಾಡೋ ವಿಧಾನ ತುಂಬ ಸಿಂಪಲ್ ಆಗಿತ್ತು, ಆದರೆ ಟೇಸ್ಟು ಮಾತ್ರ ಅಲ್ಟಿಮೇಟ್ ಆಗಿತ್ತು. ಸೆಕೆಂಡ್ ಲೆವೆಲ್ ಅಂತಾರಲ್ಲ, ಆ ರೇಂಜಿಗಿತ್ತು ಗೊತ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.